ಅಣ್ಣನನ್ನ ಕೊಲೆ ಮಾಡಿ ಹೈಡ್ರಾಮಾ ಆಡಿದ ತಮ್ಮ ಹಾಗೂ ಆತನ ಸ್ನೇಹಿತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೋಲಾರದ ಕೆಂದಟ್ಟಿ ಬಳಿ ನಿನ್ನೆ ಬೆಳಗ್ಗೆ ಆಟೋದಲ್ಲಿ ಶವ ಪತ್ತೆಯಾಗಿತ್ತ. ಈ ಪ್ರಕರಣ ತೀವ್ರ ಆತಂಕಕ್ಕೂ ಕಾರಣವಾಗಿತ್ತ. ಆದರೆ ಅಣ್ಣನನ್ನೇ ಕೊಚ್ಚಿ ಕೊಲೆಗೈದ ಸಹೋದರ ಅಫ್ರೋಜ್ ಹಾಗೂ ಸ್ನೇಹಿತ ಇಬ್ರಾಹಿಂ ಬಂಧನದ ಮೂಲಕ ಈ ಕೊಲೆ ಪ್ರಕರಣ ಬಹಿರಂಗವಾಗಿದೆ. ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದ. ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ನಿವಾಸಿ 28 ವರ್ಷದ ಅಫ್ರೀದ್ ಕೊಲೆಯಾಗಿದ್ರ. ನಿನ್ನೆ ಬೆಂಗಳೂರಿನ ಅಂಜನಾಪುರದಿಂದ ಕೋಲಾರಕ್ಕೆ ಆಗಮಿಸಿದ್ದ ಮೃತ ಅಫ್ರೀದ್ ಪತ್ನಿಯೊಂದಿಗೆ ಗಲಾಟೆ ಮಾಡಿಕೊಂಡು ಎಳೆಸಂದ್ರ ಗ್ರಾಮಕ್ಕೆ ಹೊರಟಿದ್ದ. ಬಂಗಾರಪೇಟೆಯ ಹಂಚಾಳ ಬಳಿ ನಿನ್ನೆ ರಾತ್ರಿ 11 ಗಂಟೆ ವೇಳೆಯಲ್ಲಿ ಅಫ್ರೀದ್ನನ್ನ ಆರೋಪಿಗಳು ಕೊಲೆಗೈದಿದ್ರ. ಕುಡಿದ ಅಮಲಿನಲ್ಲಿ ಸಹೋದರ ಅಫ್ರೋಜ್ ಹಾಗೂ ಪತ್ನಿಗೂ ಕೊಡಬಾರದ ಕಾಟ ಕೊಟ್ಟಿದ್ದ ಮೃತ ಅಫ್ರೀದ್ ಮೇಲೆ ಕೋಪ ಬೆಳೆಸಿಕೊಂಡಿದ್ದ ಅಫ್ರೀದ್ ಕಾಟಕ್ಕೆ ಬೇಸತ್ತು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆಗೈದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಅಫ್ರೋದ್ ಹಾಗೂ ಸ್ನೇಹಿತ ಇಬ್ರಾಹಿಂ ಕೊಲೆ ಮಾಡಿ ಆಟೋದಲ್ಲಿ ಶವ ತಂದು ಕೋಲಾರದ ಕೆಂದಟ್ಟಿ ಬಳಿ ಶವ ಇಟ್ಟು ಹೋಗಿದ್ರ. ಇಂದು ಬೆಳಗ್ಗೆ ಪೊಲೀಸರು ಕರೆ ಮಾಡಿದಾಗ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದ ತಮ್ಮ ಅಫ್ರೋಜ್ ಅಮಾಯಕನಂತೆ ನಟಿಸಿದ್ದ. ಕೊಲೆ ಆರೋಪಿಗಳ ಪತ್ತೆಗೆ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಬಲೆ ಬೀಸಿದ್ದು, ಅಫ್ರೀದ್ ಕೊಲೆ ವಿಚಾರಣೆ ವೇಳೆ ತಮ್ಮನ ಹೈಡ್ರಾಮಾ ಬೆಳಕಿಗೆ ಬಂದು ತಪ್ಪು ಒಪ್ಪಿಕೊಂಡಿರುವುದಾಗಿ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.